ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಮನೆಯವರಿಗೆಲ್ಲರಿಗೂ ಸಹ ಜ್ಯೂಸ್ ತೊಗೊಬಂದು ಕೊಡ್ತಿರ್ಬೇಕಾದ್ರೆ ಪ್ರೀತಿ ಪುಟ್ಟ ತಗೋ ಕೊಡಿ ಅಂತ ಅಂದಾಗ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ. ಪದ್ಮ ತಗೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ಬೇಡ ಅಕ್ಕ ಅಂತ ಅನ್ಬೇಕಾದ್ರೆ, ನಿನಗೆ ಜ್ಯೂಸ್ ಎಷ್ಟಿಷ್ಟ ಅಂತ ನನಗೆ ಗೊತ್ತು ಪುಟ್ಟ, ನೀನು ತಗೋ ಅಂತ ಅಂದಾಗ ಅಮ್ಮ ಪ್ಲೀಸ್ ಅಂತ ಅನ್ಬೇಕಾದ್ರೆ ಸರಿ ಆಯಿತು ತಗೋ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಪ್ರೀತಿಯಿಂದ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಮತ್ತೆ ಪ್ರೀತಿ ಪುಟ ಹೇಳ್ತಾ ಇರ್ತಾಳೆ ವಂಶಿ ಹತ್ರ, ಹನುಮಾನ್ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಅಕ್ಕನಿಗೆ ನಮ್ಮೂರಲ್ಲಿ ದೊಡ್ಡ ಬಳಗನೇ ಇದೆ, ಅಷ್ಟು ದೊಡ್ಡ ಬಳಗ ಫ್ಯಾನ್ಸು ನಮ್ಮ ಅಕ್ಕನಿಗಿದ್ದಾರೆ ಅಂತ ಹೇಳ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆಗ ವಂಶಿ ಹೇಳ್ತಾ ಇರ್ತಾರೆ, ನಿಮ್ಮ ಅಕ್ಕನಿಗೆ ಅದು ಬೇರೆ ಇದೆಯಾ, ಸರಿ ನಿಮ್ಮ ಫ್ರೆಂಡ್ ಬಳಗನೆಲ್ಲ ನೋಡಬೇಕಲ್ಲ ಅಂತ ಅಂದಾಗ, ನಾಳೆ ಜಾತ್ರೆಗೆ ಎಲ್ಲರೂ ಬರ್ತಾರೆ, ಅಲ್ಲೇ ನೋಡಿರಂತೆ ಅಂತ ಅಂದಾಗ ಸರಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ನಮ್ಮ ವಸುದೇವನು ಅಷ್ಟೇ ಸಿಕ್ಕಾಬಟ್ಟೆ ಜನಗಳನ್ನು ಫ್ರೆಂಡ್ಶಿಪ್ ಮಾಡ್ತಾ ಇದ್ದ, ಜನಗಳು ಅಷ್ಟೇ ಅವನು ಕಂಡ್ರೆ ಪ್ರಾಣನೇ ಬಿಡ್ತಾ ಇದ್ರು ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಸ್ವಾತಿನೂ ಅಷ್ಟೇ ಸೇಮ್ ಅವ್ರ ಅಪ್ಪನ ಥರನೇ ಅಂತ ಹೇಳ್ತಾ ಇರಬೇಕಾದ್ರೆ ವಂಶಿ ರೇಗಿಸ್ತಾ ಇರ್ತಾನೆ, ಹಾಗಾದರೆ ಸ್ವಾತಿನ ಎಲೆಕ್ಷನ್ ನಿಲ್ಲಿಸಿದ್ರೆ ಗೆಲ್ಲೋದಂತೂ ಗ್ಯಾರಂಟಿ, ಅಭಿಮಾನಿಗಳ ಬಳಗ ಬೇರೆ ದೊಡ್ಡದಾಗಿದೆಯಂತೆ, ಫ್ಯಾನ್ಸ್ ಬೇರೆ ಜಾಸ್ತಿ ಇದಾರಂತೆ ಅಂತ ರೇಗಿಸ್ತಾ ಇರ್ತಾನೆ. ಪದ್ಮ ಹೇಳ್ತಾ ಇರ್ತಾಳೆ, ನನ್ನ ಮಗಳನ್ನ ಹೊಗಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ನನ್ನ ಗಂಡ ಬೇರೆ ದೇಶಕ್ಕೆ ಹೋಗಿ ದುಡಿತಾ ಇದ್ರು ಸಹ ಮನೇಲಿ ಗಂಡು ದಿಕ್ಕ ಇಲ್ಲ ಅಂತ ಯಾರು ಸಹ ಒಂದು ದಿನ ಒಂದು ಮಾತಾಡಲಿಲ್ಲ. ಯಾಕೆ ಅಂತಂದರೆ ನನ್ನ ಮಗಳು ಸ್ವಾತಿ ಅಷ್ಟು ಚೆನ್ನಾಗಿ ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಅಜ್ಜನೂ ಸಹ ಹೇಳ್ತಾ ಇರ್ತಾರೆ, ಯಾರಾದರೂ ಸಹ ವಸುದೇವನ ಕುಟುಂಬಕ್ಕೆ ಮಾತಾಡೋಕ್ಕೆ ಬಂದರೆ ಅಥವಾ ಏನಾದರೂ ಮಾಡೋಕ್ಕೆ ಬಂದರೆ ಸರಿಯಾಗಿ ಎರಡು ಹಿಡ್ಕೊಂಡು ಬಾರಿಸ್ತಾ ಇದ್ಲು ನಮ್ಮ ಸ್ವಾತಿ, ಅಷ್ಟು ಗಡ್ಕೀತಿ ಅಂತ ಹೇಳ್ತಾ ಇದ್ರು. ಹಾಗೆ ಅದಕ್ಕೋಸ್ಕರ ಯಾರು ಸಹ ಅವಳ ಸವಾಸಕ್ಕೆ ಬರ್ತಾ ಇಲ್ಲ, ಅವಳು ಇನ್ನೊಂದು ರೂಪನ ನೀವು ನೋಡಿಲ್ಲ ಅಂತ ಅನ್ಸುತ್ತೆ ಅಂತ ಅಂದಾಗ ಅತ್ತೆ ಸುಮ್ಮನೆ ಇರಿ, ಏನನ್ನು ಹೇಳಿ ಅವ್ರಿಗೆ ಎದುರಿಸ್ಬೇಡಿ ಅಂತ ಅಂದಾಗ ಅಜ್ಜಿ ತಾತ ನಗಾಡ್ತಾ ಇರ್ತಾರೆ, ಅಯ್ಯೋ ನೀವೇನು ಹೇಳೋದು, ಆಲ್ರೆಡಿ ವಂಶಿಗೆ ಸ್ವಾತಿ ಇನ್ನೊಂದು ರೂಪ ಗೊತ್ತಾಗಿದೆ ಬಿಡಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ತಾತನ ಸಹ ರೇಗಿಸ್ತಾ ಇರ್ತಾರೆ, ನಮ್ಮ ವಂಶದೊಂಥರ ಸಿಕ್ಕಾಬಟ್ಟೆ ಕಲ್ ಮನಸ್ಸು, ಅಂಥದ್ದನ್ನು ಕರಗಿಸೋಕ್ಕೆ ಚಂಡಿ ಚಾಮುಂಡಿ ಆಗಿರೋ ನಮ್ಮ ಸ್ವಾತಿನೇ ಸರಿ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಅವನಿಗೆ ನಾಚಿಕೆ ಆಗ್ತಾ ಇರುತ್ತೆ. ಹೆಂಗೆ ನೀರೇನಾದರೂ ಬೇಕಾ ಅಂತ ಅಂದಾಗ ಬೇಡಪ್ಪ ಬೇಡ ಅಂತ ಹೇಳ್ಕೊಂಡು ನಗಾಡ್ತಾ ಇದ್ರೆ ಸ್ವಾತಿ ಮಾತ್ರ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸ್ವಾತಿ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನೇ ಇನ್ನೂ ಬಿತ್ಕೊಂಡಿಲ್ವಾ, ಯೋಚನೆ ಮಾಡ್ತಿದೆಯಲ್ಲ, ಸರಿ ಬಿಡು ನನಗೆ ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ, ಐ ಆಮ್ ಟೈರ್ಡ್, ನಾನು ಮಲ್ಕೋತೀನಿ ಅಂತ ಲೈಟ್ ಆಫ್ ಮಾಡಿ ಮಲ್ಕೊಂಡಾಗ ಹೋಗಿ ಅವಳು ಪಟಕ್ಕಂತ ಲೈಟ್ ಆನ್ ಮಾಡ್ತಾಳೆ. ಏನಕ್ಕೆ ಸಡನ್ನಾಗಿ ಲೈಟ್ ಆನ್ ಮಾಡಿದೆ, ನಾನು ಮಲ್ಕೋಬೇಕು ಅಂತ ಅಂದಾಗ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಯೋಚನೆ ಮಾಡೋಕ್ಕೆ ಬಿಡಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಅಂದಾಗ, ಏನು ನಿನಗೆ ಕರೆಂಟ್ ಆನ್ ಮಾಡಿಕೊಂಡೇ ಯೋಚನೆ ಮಾಡಬೇಕಾ, ಇಲ್ಲ ಅಂತಂದರೆ ಯೋಚನೆಗಳು ಬರಲ್ವಾ, ಐಡಿಯಾಗಳು ಬರಲ್ವಾ, ನನಗೆ ಯಾಕೆ ಅನಿಸುತ್ತೆ ನಿಮ್ಮ ಮನೆ ನೋಡ್ಕೊ ಬಂದಿಲ್ಲ, ಅದಕ್ಕೆ ಇಲ್ಲಿ ಯಾವ್ದಾದ್ರು ದೆವ್ವಗಳು ನಿನ್ನನ್ನು ಮೆಟ್ಕೊಂಡಿದ್ದೇವೇನೆ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ನಮ್ಮ ಮನೆ ಬಗ್ಗೆ ಅಷ್ಟೊಂಥರ ನಿಮ್ಮ ಹತ್ರ ಹೇಳಿದ್ನಲ್ಲ, ನಿಮ್ಮ ಮನಸ್ಸಿಗೆ ಸ್ವಲ್ಪನೂ ಕರಗಲ್ವಾ, ನಿಮ್ಮ ಮನಸ್ಸೇನು ಕಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಸ್ವಲ್ಪನಾದರೂ ನನಗೆ ಸಮಾಧಾನ ಮಾಡಬಾರ್ದ ಅಂತ ಅಂದಾಗ, ಓಹೋ ಇದನ್ನು ನೀನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆಯಾ, ಒಂದು ಕೆಲಸ ಮಾಡು ಬಾ, ನಾನು ತೊಡೆ ಮೇಲೆ ಮಲ್ಕೊ ಲಾಲಿ ಆಡ್ತೀನಿ ಅಂತ ಅನ್ಬೇಕಾದ್ರೆ, ನಿಮ್ಮ ಕರ್ಕಶ ಧ್ವನಿಯಲ್ಲಿ ಏನಾದರೂ ಸಾಂಗ್ ಕೇಳಿದರೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಮನೆ ಒಳಗಡೆ ಬಂದುಬಿಡ್ತವೆ, ಏನು ಬೇಡ ನಾನು ಹೊರಗಡೆ ಹೋಗಿ ಮಲ್ಕೋತೀನಿ ಅಂತ ಅಂದಾಗ, ಒಳ್ಳೆ ಕೆಲಸ ಕಣೆ, ರೆಸಲ್ಟ್ ತುಂಬ ದೊಡ್ಡದಾಗಿದೆ, ಎಲ್ಲಿ ಬೇಕಾದರೂ ಒಂದು ಮೂಲೆಯಲ್ಲಿ ಬಿತ್ಕೊ ಅಂತ ಹೇಳಿ ಮಲ್ಕೋತಾ ಇರ್ತಾನೆ. ಹಾಗೆ ಹೊರಗಡೆ ಹೋಗೋದಳು ಮತ್ತೆ ಬಂದು ಕೂತಿರ್ಬೇಕಾದ್ರೆ, ಯಾಕೆ ವಾಪಸ್ ಬಂದೆ ಅಂತ ಅಂದಾಗ ಅಜ್ಜಿ ತಾತ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಅಲ್ಲಿ ಹೋಗಿ ಏನಾದರೂ ಹೇಳಿದರೆ ಯಾಕೆ ಏನು ಅಂತ ಕೇಳ್ತಾರೆ ಅಂತ ಅಂದಾಗ, ಸರಿ ಅದೇನು ಯೋಚನೆ ಮಾಡಿಬಿಟ್ಟು ಬಂದು ಬಿತ್ಕೊಂತ ತಾನು ಪಾಡಿ ತಾನು ವಂಶಿ ಮಲ್ಕೊಂಡ್ರೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ನಮ್ಮ ಕಷ್ಟಗಳೆಲ್ಲ ಯಾವತ್ತೂ ಕಡಿಮೆ ಆಗುತ್ತೆ ದೇವ್ರೆ, ಯಾವತ್ತೂ ಅದರಿಂದ ದೂರ ಬರ್ತೀವಿ, ಮನೆಯವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ, ಆದಷ್ಟು ಬೇಗ ಈ ಪ್ರೆಸಿಡೆಂಟ್ ಪೋಸ್ಟ್ನ ಬಿಟ್ಕೊಟ್ಟು ಪಶುಪತಿಯಿಂದ ನಮ್ಮ ಮನೆ ಕೀಸ್ಕೊಂಡು ಮನೆ ಕೊಡ್ಸಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಬೆಳಗಾದ ತಕ್ಷಣ ವಂಶಿ ಮತ್ತೆ ಸ್ವಾತಿ ಇಬ್ಬರು ಸಹ ಊರ ಕಡೆ ಬರ್ತಾ ಇರಬೇಕಾದ್ರೆ ಊರು ತುಂಬ ಇವ್ರದೇ ಬ್ಯಾನರ್ ಹಾಕಿರ್ತಾರೆ, ಅಕ್ಕ ಭಾವನಿಗೆ ಸ್ವಾಗತ ಸುಸ್ವಾಗತ ಅಂತ ಅವಳು ಗ್ಯಾಂಗ್ ಹುಡುಗರೆಲ್ಲ ಹಾಕಿರ್ಬೇಕಾದ್ರೆ ಅದನ್ನು ನೋಡಿ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ವಂಶಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅಕ್ಕ ನೋಡಕ್ಕ, ನಿನ್ನ ಫೋಟೋನು ಭಾವನ ಫೋಟೋನು ಯಾವ ರೀತಿ ಹಾಕಿದ್ದೀವಿ, ದೊಡ್ಡದು ಹಾಕ್ಬೇಕಂತ ಅಂದ್ಕೊಂಡ್ವಿ, ಬಜೆಟ್ ಕಮ್ಮಿ ಇತ್ತು, ಅದಕ್ಕೆ ಇಷ್ಟು ಹಾಕಿದ್ವಿ, ಚೆನ್ನಾಗಿದೆಯಾ ಅಂತ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಸ್ವಾತಿ ಹೇಳ್ತಿದ್ರೆ, ನನಗೆ ಇಷ್ಟ ಇಲ್ಲ, ಇದನ್ನು ಕಿತ್ತಾಕ್ರಿ, ಏನಿದು ಈ ರೀತಿ ಮಾಡಿದ್ದೀರಾ ಅಂತ ಬೈತಾ ಇರಬೇಕಾದ್ರೆ, ಯಾಕೆ ಭಾವ ಇಷ್ಟು ಕೋಪ ಮಾಡ್ಕೋತೀರಾ, ತುಂಬ ಇಷ್ಟಪಟ್ಟು ನಿಮ್ಮದು ಅಕ್ಕಂದು ಫೋಟೋ ಹಾಕಿದ್ದೀವಿ, ನಾವು ತಪ್ಪು ಕೆಲಸ ಮಾಡಿದ್ವಿ ಕೊಂಡ್ರೆ ಬಾವನ್ ಚಿಕ್ಕದಾಗಿ ಅಕ್ಕಂದ ದೊಡ್ಡದಾಗಿ ಫೋಟೋ ಹಾಕಿಸ್ಬೇಕು ಅಂತ ಹುಡುಗರೆಲ್ಲ ಹೇಳ್ತಾ ಇದ್ರೆ ಸ್ವಾತಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇವಾಗ ಏನು ತೆಗಿತಿರೋ ಬ್ಯಾನರ್ ಇಲ್ವಾ ಅಂತ ಕಿತ್ತಾಕಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಹುಡುಗರು ಬಂದು ಅಡ್ಡ ನಿಂತ್ಕೋತಾರೆ, ಯಾಕೆ ಬಾವ ನಿಮಗೆ ಕೋಪ ನಮ್ಮ ಮೇಲೆ, ನಾವೆಷ್ಟು ಕಷ್ಟಪಟ್ಟು ಹಾಕಿದ್ದೀವಿ ಗೊತ್ತಾ, ಅಕ್ಕ ಅಂದರೆ ನಮಗೆ ತುಂಬ ಇಷ್ಟ, ಅದಕ್ಕೆ ಬ್ಯಾನರ್ ಹಾಕಿದ್ದೀವಿ ಅಂತ ಅಂದಾಗ ಸ್ವಾತಿ ಬೈತಾ ಇರ್ತಾಳೆ, ಸುಮ್ಮನಿರು ವಂಶಿಯವರೇ, ಅವರೆಷ್ಟು ಪ್ರೀತಿ ಅಭಿಮಾನನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಹಾಕಿದ್ದಾರೆ, ನೀವು ಈ ರೀತಿ ಎಲ್ಲ ಕೋಪ ಮಾಡ್ಕೋಬೇಡಿ ಅಂತ ಅಂದಾಗ
ಹೌದು ಅಕ್ಕ, ನೀನಂದರೆ ನಮಗೆ ತುಂಬ ಇಷ್ಟ. ನೀನು ಇಲ್ದೇ ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀವಿ. ಈ ಊರಲ್ಲೇ ಇರೋಕ್ಕೆ ಇಷ್ಟ ಇಲ್ಲ ಅಕ್ಕ, ನಮಗೆ ನೀವು ಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತು ಸ್ಕೂಲ್ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ, ಅಕ್ಕ ನೀನು ಇಲ್ದಲೇ ಊರಲ್ಲಿ ಪುಂಡಿ ಪೌಡ್ರ್ಗಳೆಲ್ಲ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ನಮ್ಮ ಮಾತು ಕೇಳಲ್ಲ ಅಂತ ಅಂದಾಗ, ಅಲ್ಲ ಕಂಡ್ರೋ ನಿಮ್ಮ ಅಕ್ಕ ಏನು ದೊಡ್ಡ ಡಾನ್ ಅಂದರು ಈ ರೀತಿ ಆಡ್ತೀರಾ ಅಂತ ಅಂದಾಗ, ನಿಮ್ಗೇನು ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಬಿಟ್ಟರೆ ಈ ರೀತಿ ಮಾತಾಡ್ತೀರಾ ಅಂದ್ಬಿಟ್ಟು ಬ್ಯಾನರ್ನ ಕೀಳಕ್ಕೆ ಹೋಗ್ತಿರ್ಬೇಕಾದ್ರೆ, ಸುಮ್ಮನೆ ವಂಶಿಯವರೇ ಎಷ್ಟು ಪ್ರೀತಿಯಿಂದ ಹಾಕಿದ್ದಾರೆ ಅದನ್ನು ಕೀಳ್ಬೇಡಿ, ಮಕ್ಕಳು ಖುಷಿಯಾಗಿರೋದನ್ನು ನಿಮ್ಮ ಕೈಲಿ ನೋಡೋಕ್ಕಾಗಲ್ವಾ ಅಂತ ಬೈತಾ ಇರ್ತಾಳೆ. ಇದೆಂಥ ಬ್ಯಾನರ್, ಈ ಥರ 100 ಬ್ಯಾನರ್ನ ಬೆಂಗಳೂರಲ್ಲಿ ನಾನು ಹಾಕಿಸ್ತೀನಿ, ಒಂದು ಕಾಲ್ ಮಾಡ್ತೀನಿ ನೋಡಿ ಅಂತ ಅಂದಾಗ, ಕಾಲ್ಗಿಲ್ ಆಮೇಲೆ ಮಾಡಿರಂತೆ, ನಾನು ಮೊದಲು ಫೋಟೋ ತೆಗೋಬೇಕು ಅಂತ ಬ್ಯಾನರ್ದು ಫೋಟೋ ತೆಗಿತಿರ್ಬೇಕಾದ್ರೆ, ಏನಕ್ಕೆ ತೆಗಿತೀಯ ಅಂತ ಬೈತಾ ಇರ್ತಾನೆ. ಅಜ್ಜಿ ತಾತನಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ತೆಗಿತಿದ್ದೀನಿ ಅಂತ ಅಂದಾಗ, ಅಂಥ ಕೆಲಸ ಎಲ್ಲ ಮಾಡಬೇಡ ಅಂತ ಸ್ವಾತಿ ಕೈಯಿಂದ ಫೋನ್ ಕಿತ್ಕೋಬೇಕಾದ್ರೆ ಹುಡುಗರೆಲ್ಲರೂ ಸಹ ವಂಶಿನ ಹಿಡ್ಕೊಂಡು ಎಳ್ದಾಡ್ತಿದ್ರೆ ತುಂಬ ಖುಷಿಯಿಂದ ಎಲ್ಲ ಫೋಟೋನು ಸ್ವಾತಿ ತೆಗಿತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗೀತಾ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಜ್ಜಿ ಬರ್ತಾರೆ. ಏನೇ ಗೀತಾ ಎಲ್ಲೆಲ್ಲ ಹುಡುಕ್ತೆ, ನೀನು ಇಲ್ಲಿದೆಯಾ, ಯಾಕೆ ಇಷ್ಟೊಂಥರ ಕೋಪ ಮಾಡ್ಕೊಂಡು ಕೂತಿದ್ಯಾ ಅಂತ ಅಂದಾಗ, ಏನೂ ಇಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳೆ ಒಂದು ನಿಮಿಷ, ಗಂಟ್ಲು ಯಾಕೋ ಕಡಿತಾ ಇದೆ, ಸ್ವಲ್ಪ ಕಷಾಯ ಮಾಡಿಕೊಡಿ ಅಂತ ಅಂದಾಗ, ಯಾವಾಗಲೂ ನಿನಗೆ ಕಷಾಯ ಮಾಡ್ಕೊಡೋದೇ ಕೆಲಸ, ಬೇರೆ ಏನಿಲ್ವಾ ಅಂತ ಕೂಗಾಡ್ತಾ ಇರ್ತಾಳೆ. ಬಾರೆ ಇಲ್ಲಿ ಕೂಗಾಡಬೇಡ, ಅದೇನಾಯಿತು ಹೇಳಿ ಅಂತ ಅಂದಾಗ, ಇನ್ನೇನಂತ ಹೇಳಿ, ಈ ಮನೇಲಿ ಒಬ್ಬ ಅಳಿಯನಿಗೆ ಒಂಥರ ಮಾಡ್ತೀರಾ, ಇನ್ನೊಬ್ಬ ಅಳಿಯನಿಗೆ ಇನ್ನೊಂದು ಥರ ನೋಡ್ಕೋತೀರಾ, ಅದೇ ನನಗೆ ಬೇಜಾರು ಅಂತ ಅಂದಾಗ, ಅದೇನೇ ನಿನ್ನ ಪ್ರಾಬ್ಲಮ್ಮು, ನಾವು ಯಾವತ್ತೂ ಸಹ ಕುಮಾರನ್ನ ಅಳಿಯ ಅಂತ ನೋಡಿಲ್ಲ ಕಣೆ, ಈ ಮನೆ ಮೊಮ್ಮಗ ಕಣೆ, ಅವನನ್ನು ಅಷ್ಟು ಪ್ರೀತಿಯಿಂದ ನೋಡಿದ್ದೀವಿ, ನಿನಗೆ ಯಾಕೆ ಈ ರೀತಿ ಅನುಮಾನ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಕುಮಾರ ಅಜ್ಜಿ ಅಂತ ಬರ್ತಾನೆ. ಅವನೇ ಬಂದ ಅದೇನು ಕೇಳು ಅಂತ ಅನ್ಬೇಕಾದ್ರೆ, ನಾನು ಅದಕ್ಕೆ ಹೇಳೋದು ಎಲ್ಲನೂ ತಗೊಂಡೋಗಿ ಮಾವಂಗೆ ವಿಷಯ ಹೇಳ್ತೀಯಾ ಅಂತ ಅನ್ಬೇಕಾದ್ರೆ, ನೀವಿಬ್ರು ಇಷ್ಟೊತ್ತಲ್ಲಿ ಏನಕ್ಕೆ ಜಗಳಾಡ್ತಿದ್ದೀರಾ ಅಂತ ಕುಮಾರ ಕೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಸ್ವಲ್ಪ ನಿನ್ನ ಹೆಂಡತಿಗೆ ಬುದ್ಧಿ ಹೇಳು ಅಂತ ಅಂದಾಗ, ಏನು ನನಗೆ ಬುದ್ಧಿ ಹೇಳ್ತೀರಾ, ನನಗೆ ಸರಿಯಾಗಿರೋದಕ್ಕೆ ಇಷ್ಟು ದಿನ ಇಲ್ಲೇ ಇರೋದು, ಇಲ್ಲ ಅಂತಂದರೆ ಆ ಸ್ವಾತಿ ಥರ ಯಾವನಾರ ಕಟ್ಕೊಂಡು ಹೋಗ್ತಿದ್ದೆ ಅಂತ ಅಂದಾಗ ಅಜ್ಜಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ನೋಡು ಗೀತಾ, ನಿಮ್ಮ ಮಾತು ಹದ್ದಿ ಮೀರ್ತಿದೆ, ಏನೇನೋ ಮಾತಾಡ್ತಿದೀಯಾ, ಏನಾಯಿತು ಅಷ್ಟಕ್ಕೂ ಅಂತ ಅಂದಾಗ, ನೋಡಿ ಮಾವ, ನನ್ನ ವಿಷಯಕ್ಕೆ ಬಂದು ಯಾರು ಏನೇ ಬೈದರೂ ಬೈಸ್ಕೊತೀನಿ, ಆದರೆ ನಿಮ್ಮ ವಿಷಯಕ್ಕೆ ಬಂದರೆ ನಾನು ಖಂಡಿತ ಬೈಸ್ಕೊಳ್ಳೋದು ಇಲ್ಲ, ಹಾಗೆ ಅದನ್ನು ತಡ್ಕೊಳ್ಳೋದು ಇಲ್ಲ ಅಂತ ಅಂದಾಗ, ಅಷ್ಟಕ್ಕೂ ಏನಾಯಿತು ಅಂತ ಕುಮಾರ ಕೇಳ್ತಾ ಇರ್ತಾನೆ. ಹಾಗೆ ಏನಾಯಿತು ಕೇಳು ಅಂತ ಅಜ್ಜಿ ಅನ್ಬೇಕಾದ್ರೆ, ಇನ್ನೇನಂತ ಹೇಳಿ, ಮದುವೆಗೆ ಬಂದು ಇಷ್ಟು ದಿನ ಆದರೂ ಸಹ ಮಾವನಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ಒಂದು ದಿನ ಆದರೂ ಕೇಳಿದ್ದೀರಾ, ಅದೇ ಹೊಸ ಅಳಿಯನಿಗಾದರೆ ಎಲ್ಲ ಕೇಳ್ತೀರಾ, ಎಲ್ಲ ಉಪಚಾರ ಮಾಡ್ತೀರಾ, ಇದರಲ್ಲೇ ಗೊತ್ತಾಗುತ್ತೆ ಅವರು ದುಡ್ಡಿರಲ್ವ, ಅದಕ್ಕೆ ಆ ರೀತಿ ನೋಡ್ತೀರಾ ಅಂತ ಅನ್ಬೇಕಾದ್ರೆ, ಈ ಕಾಯಿಲೆಗೆ ನನ್ನ ಹತ್ರ ಔಷಧಿ ಇಲ್ಲ ಅಂತ ಅಜ್ಜಿ ಕೈ ಮುಗಿದು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಮಾರ ಹೇಳ್ತಾ ಇರ್ತೀನಿ, ಅಲ್ಲ ನಿನ್ನ ಕಲ್ಪನೆಗೂ ಮೀರೋದನ್ನ ಯಾಕೆ ಇಮ್ಯಾಜಿನೇಷನ್ ಮಾಡ್ಕೋತಿದ್ಯಾ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಯಾವತ್ತು ಮನೇಲಿ ಅಜ್ಜಿ ಮತ್ತು ಅಮ್ಮ ನನ್ನನ್ನು ಅಳಿಯ ಅಂತ ನೋಡಿಲ್ಲ, ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ, ನನಗೆ ಆ ಟೆನ್ಷನ್ ಇಲ್ಲ, ನೀನು ಯಾಕೆ ಈ ರೀತಿ ಆಡ್ತೀಯಾ ಅಂತ ಅಂದಾಗ, ಏನೇ ಆಗಲಿ ಮನೆ ಅಳಿಯ ನೀವು ಅಷ್ಟೇ ಅಲ್ವಾ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೊಂಥರ ಮರ್ಯಾದೆ ನಿಮ್ಗೊಂಥರ ಮರ್ಯಾದೆನ ಅಂತ ಅಂದಾಗ, ವಂಶಿ ಮನೆಗೆ ಆಗಿ ಈ ಊರಿಗೆ ಹೊಸಬಲ್ವ ಅದಕ್ಕೆ ನೋಡ್ಕೋತಿದ್ದಾರೆ, ಆದರೆ ನನಗೆ ಏನು ಟೆನ್ಷನ್ ಇಲ್ಲ, ನೀನು ಈ ರೀತಿ ಎಲ್ಲ ಟೆನ್ಷನ್ ತೊಗೋಬೇಡ ಗೀತಾ ಪ್ಲೀಸ್ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಗೀತಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇತ್ತೀಚೆಗೆ ಮನೆಯೆಲ್ಲರೂ ಸಹ ನಿಮ್ಮನ್ನ ಒಂಥರ ನೋಡ್ತಾ ಇದ್ದಾರೆ, ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಬೇಜಾರು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಂತ ಸಮಾಧಾನ ಮಾಡ್ತಾ ಇರ್ತೀನಿ. ಹಾಗೆ ಎಲ್ಲರೂ ಸಹ ಊರಿನ ಜಾತ್ರೆಗೆ ಅಂತ ಬರ್ತಾ ಇರಬೇಕಾದ್ರೆ, ಈ ಕಡೆ ಸ್ವಾತಿ ಅಜ್ಜಿ ಅಮ್ಮ ಎಲ್ಲರೂ ಬರ್ತಾ ಇರಬೇಕಾದ್ರೆ, ಪ್ರೀತಿ ಪುಟ್ಟನಿಗೆ ಈ ಕಡೆ ಮೇಘ ಹೇಳ್ತಾ ಇರ್ತಾಳೆ, ಹೋದ ವರ್ಷ ಅಪ್ಪನ ಜೊತೆ ಸೇರಿಕೊಂಡು ಐಸ್ ಕ್ರೀಮ್ ಬೇಕು ಅದು ಬೇಕು ಇದು ಬೇಕು ಅಂತ ಸಿಕ್ಕಾಬಟ್ಟೆ ತಿಂತಾ ಇದ್ದೆ, ಈ ವರ್ಷ ಏನು ಕೇಳ್ದಂಗಿಲ್ಲ ಅಂತ ಅಂದಾಗ, ಇಲ್ಲ ಅಕ್ಕ ನಾನೇನು ಕೇಳಲ್ಲ, ಹೋದ ವರ್ಷ ಚಿಕ್ಕವಳು ಇವಾಗ ದೊಡ್ಡವಳಾಗಿದ್ದೀನಿ, ಜೊತೆಗೆ ಅಪ್ಪ ಬೇರೆ ಇಲ್ವಲ್ಲ, ನಾನೇನು ಕೇಳಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಗೀತಾನು ಮತ್ತು ಕುಮಾರನು ಹೇಳ್ತಾ ಇರ್ತಾರೆ, ಬೇಜಾರು ಬೆಳ್ಕೋಬೇಡ, ನಿನಗೇನು ಬೇಕಾದರೂ ನಾವು ಕೊಡಿಸ್ತೀವಿ, ಆದರೆ ನೀನು ಅಳಬಾರ್ದು ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ, ತಿನ್ನೋದು ಉಣ್ಣೋದು ಎಲ್ಲ ಇದ್ದಿದ್ದೆ, ಫಸ್ಟು ಸ್ವಾತಿ ಎಲ್ಲಿದ್ದಾಳೆ ಅಂತ ಕೇಳಿ ಪೂಜೆಗೆ ಬರೋಕ್ಕೆ ಹೇಳಿ ಟೈಮ್ ಆಗುತ್ತೆ, ಅದೇ ಹೋದ ವರ್ಷ ನಮ್ಮ ಹೊಸು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎಲ್ಲರನ್ನೂ ಎಬ್ಸಿ ರೆಡಿ ಮಾಡಿ ಜಾತ್ರೆ ಕರ್ಕೊಬತ್ತಿದ್ದ, ಈ ದೇವಸ್ಥಾನ ಜಾತ್ರೆ ಅಂತಂದರೆ ಅವನಿಗೆ ಅಷ್ಟೊಂದು ಇಷ್ಟ ಅಂತ ಅನ್ಬೇಕಾದ್ರೆ ಎಲ್ಲ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಹಾಗೆ ಅದೇ ಅವನ ಜೊತೆ ಮಾಡೋ ಕೊನೆ ಜಾತ್ರೆ ಅಂತ ನಮ್ಗೆ ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ ಅಂತ ಅನ್ಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರೆ, ಈ ಕಡೆ ಪದ್ಮ ಹೇಳ್ತಾ ಇರ್ತಾಳೆ, ಹೌದು ಅತ್ತೆ ನೀವು ಹೇಳ್ತಿರೋದು ನಿಜ, ನಮ್ಮ ಯಜಮಾನ್ರು ಈ ದೇವಸ್ಥಾನ ಕಟ್ಸಿದ್ರು, ಆದರೂ ಸಹ ಒಂದು ದಿನನೂ ಅಧಿಕಾರ ಚಲಾಯಿಸಲಿಲ್ಲ, ಅದಕ್ಕೆ ಊರಿನ ಜನಗಳೆಲ್ಲರಿಗೂ ಸಹ ನಮ್ಮ ಯಜಮಾನ್ರು ನಾವು ಅಂತ ಅಂದರೆ ಅಭಿಮಾನ ಪ್ರೀತಿ ಗೌರವ ಯಾವತ್ತೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಗೀತಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಮ್ಮಪ್ಪ ದೇವ್ರಿಗೋಸ್ಕರ ಎಷ್ಟು ದೇವ್ರ ಗುಡಿ ಎಲ್ಲ ಕಟ್ಟಿ ಇದು ಮಾಡಿದ್ರು, ಆದರೆ ಆ ದೇವರು ನಮ್ಮ ಅಪ್ಪನಿಗೆ ತುಂಬ ಅನ್ಯಾಯ ಮಾಡಿ ಅವನನ್ನೇ ಕಿತ್ಕೊಬಿಟ್ಟ ಅಂತ ಅಂದಾಗ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಪಶುಪತಿಯಿಂದ ಎಲ್ಲ ಹಾಳಾಯಿತು, ನಮ್ಮ ಜೀವನನೇ ಹಾಳಾಗೋಯ್ತು ಅಂತ ಅಂದಾಗ, ಆ ರೀತಿ ಎಲ್ಲ ಅನ್ಬೇಡ ಕಣೆ, ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ, ನಿಮ್ಮ ಅಪ್ಪನ ಒಳ್ಳೆತನ ಒಂದಲ್ಲ ಒಂದು ದಿನ ನಿಮ್ಮನ್ನು ಕಾಪಾಡುತ್ತೆ, ನೋಡಿರಿ ಎಲ್ಲರೂ ಒಂದಲ್ಲ ಒಂದು ದಿನ ಯಾವ ಮಟ್ಟದಲ್ಲಿ ಬದುಕ್ತೀರಾ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಹೌದು ಅಂತ ಪದ್ಮನು ಹೇಳ್ತಾ ಇರ್ತಾಳೆ. ಇಷ್ಟೊತ್ತಾದ್ರೂ ಸ್ವಾತಿ ಮನೆಯವ್ರು ಬರ್ಲಿಲ್ವಲ್ಲ, ಎಷ್ಟೊತ್ತು ಕಾಯೋದು ಅಂತ ಅಷ್ಟೊತ್ತಿಗೆ ಗೀತಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಹಾಗೆ ಬನ್ನಿ ಒಳಗಡೆ ಹೋಗೋಣ, ಆಮೇಲೆ ಅವ್ರು ಬರ್ತಾರೆ ಅಂತ ಅಂದಾಗ, ಒಂದು 10 ನಿಮಿಷ ಅಂದ್ರು ಕಣೆ, 10 ನಿಮಿಷದಲ್ಲಿ ಏನೂ ಆಗಲ್ಲ ಅಂತ
ಪದ್ಮ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭವಾನಿ ಅಜ್ಜಿ ಗಣಪತಿ ತಾತ ಬಂದೇ ಬಿಡ್ತಾರೆ. ಅವರು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟು ಸ್ವಾತಿ ಎಲ್ಲಿ ಇನ್ನೂ ಬಂದಿಲ್ವ ಅಂತ ಕೇಳಬೇಕಾದ್ರೆ ಇನ್ನೇನು ಬರ್ತಾರೆ ಅಂತ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ, ಜಾತ್ರೆಗೆಲ್ಲ ತಯಾರಾಗಿದೆ, ಇನ್ನೇನಾದರೂ ತರಬೇಕಿದ್ರೆ ಹೇಳಿ ತತ್ತೀವಿ ಅಂತ ಅನ್ಬೇಕಾದ್ರೆ, ಬೇಡ ಬೇಡ ನಮ್ಮ ಕುಮಾರನೇ ಬೆಳಗಿಂದ ಎಲ್ಲ ನೋಡಿಕೊಂಡು ಎಲ್ಲ ತಂದಿದ್ದಾನೆ ಅಂತ ಪದ್ಮ ಹೇಳ್ತಾ ಇದ್ರೆ, ತಯಾರಿ ಮಾಡೋದು ಮಾತ್ರ ದೊಡ್ಡಳಿಯ, ಬಂದು ಮಡ್ಲಕ್ಕಿ ತುಂಬೋದು ಮಾತ್ರ ಇನ್ಯಾರು ಅಂತ ಗೀತಾ ಕೊಂಕು ಮಾತಾಡ್ತಾ ಇರ್ತಾಳೆ. ಈ ಕುಮಾರ ಸ್ವಲ್ಪ ಸಮಾಧಾನ ಮಾಡ್ಕೊ, ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಅಂದಾಗ, ಇನ್ನೇನು ಮಾವ ನಾನು ಇರೋದನ್ನ ತಾನೇ ಹೇಳ್ತಾ ಇರೋದು ಅಂತ ಕೂಗಾಡ್ತಿರ್ಬೇಕಾದ್ರೆ, ಸುಮ್ಮನೆ ರೀ ಗೀತೆ, ಯಾಕೆ ಹಿಂಗೆ ಆಡ್ತೀಯಾ, ನೀವಿಬ್ರು ಹೊಸ ಮದುಮಕ್ಕಳು ಅಂತ ನಮಗೆ ಗೊತ್ತು ಕಣೆ, ನಾವು ಮಡ್ಲಕ್ಕಿ ತುಂಬಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಬಂದಿದ್ದೀವಿ, ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ, ಅಜ್ಜಿ ಕ್ಷಮಿಸಿ, ಆ ವಿಷಯ ಗೀತೆ ಗೊತ್ತಿಲ್ಲದೆ ಕೂಗಾಡ್ಬಿಟ್ಲು, ಬೇಜಾರು ಮಾಡ್ಕೋಬೇಡಿ ಅಂತ ಕುಮಾರ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಸ್ವಾತಿ ಬರ್ತಾ ಇದ್ದಾರೆ ಅಂತ ಈ ಕಡೆ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ. ಅಕ್ಕ ಬಂದ್ಲು ಅಂತ ಅಂದ ತಕ್ಷಣ ಎಲ್ಲರೂ ಸ್ವಾತಿನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅಜ್ಜಿ ಮಾತ್ರ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ, ಭಗವಂತ ಇವರಿಬ್ರದ್ದು ಎಂಥ ಜೋಡಿ, ನನ್ನ ಕಣ್ಣೇ ಬೀಳ್ತಾ ಇದೆ, ದೃಷ್ಟಿ ಆಗುತ್ತೆ ಅಂತ ಅನಿಸುತ್ತೆ, ನಮ್ಮ ಸ್ವಾತಿಗೆ ತಕ್ಕದ್ದು ಜೋಡಿ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ರೆ, ಈ ಕಡೆ ಗೀತನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಈ ಕಡೆ ಅರ್ಚಕರು ಬಂದು ಹೇಳ್ತಾ ಇರ್ತಾರೆ, ನೀವು ಬಂದು ನೋಡಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಬನ್ನಿ ಇವಾಗ ಬಟ್ಲೆಗೆ ತುಂಬಬೇಕು ಅಂತ ಅಂತಿದ್ರಲ್ಲ, ಬನ್ನಿ ಕೊಡಿ ಅಂತ ಅಂದಾಗ, ನಮ್ಮಿಬ್ಬರು ಮಕ್ಕಳು ಹೊಸ ಮದುವೆಯಾಗಿ ಹೊಸ ಜೋಡಿಗಳು ಇಬ್ಬರು ಕೈಲಿ ಮಡ್ಲಕ್ಕಿ ತುಂಬಿಸ್ಬೇಕು ಅಂತ ಅರ್ಚಕರು ಹೇಳ್ತಾ ಇರಬೇಕಾದ್ರೆ, ಮೊದಲು ಸ್ವಾತಿ ಮತ್ತು ಅವರು ಕೊಡಲಿ, ಯಾಕೆ ಅಂತಂದರೆ ಈ ಊರಿನ ಪ್ರೆಸಿಡೆಂಟ್ ಅಲ್ವಾ, ಸೊ ಅವ್ರ ಕೈಲಿ ಮೊದಲನೇ ಪೂಜೆ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಅನ್ಬೇಕಾದ್ರೆ ಗೀತನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ಅಜ್ಜಿ ಎಲ್ಲನೂ ಕರ್ಕೊಬಂದು ದೇವಸ್ಥಾನದ ಮುಂದೆ ನಿಂತು ಮಡ್ಲಕ್ಕಿನ ಕೊಡಿಸ್ತಾ ಇರಬೇಕಾದ್ರೆ ಗೀತನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಎಲ್ಲರ ಕೈಲೂ ಆರತಿನ ಬೆಳಗಿಸ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಿಂದ ದೇವರಿಗೆ ಎಲ್ಲರೂ ಆರತಿ ಬೆಳಗ್ತಿದ್ರೆ, ಈ ಕಡೆ ಗುರಾಯಿಸ್ಕೊಂಡು ಸ್ವಾತಿ ಹೇಳ್ತಾ ಇರ್ತಾಳೆ, ಕೈ ಮುಗಿದು ಬೇಡ್ಕೊಳ್ಳಿ ಅಂತ ಅಂದಾಗ ಸಹ ಬೇಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.